ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಏನು ಮಾಡ್ತಾ ಇದ್ದೀನಿ ಅಂತ ಕ್ಯೂರಿಯಾಸಿಟಿ ಇದೆಯಾ ನಿಮಗೆ? ಎಸ್, ನಾನಿವತ್ತು ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆ ಸೈಡ್ ಡಿಶ್ ನುಗ್ಗೆಕಾಯಿ ಫ್ರೈನ ಯಾವ ರೀತಿ ಈಸಿಯಾಗಿ ಸೂಪರಾಗಿ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಿಮ್ಮ ಮುಂದೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಆಹಾ, ಸಖತ್ತಾಗಿದೆ. ಅನ್ನ ಬೇಳೆ ಸಾರಿಗಂತೂ ಈ ಥರ ನುಗ್ಗೆಕಾಯಿ ಫ್ರೈ ಇದ್ಬಿಟ್ರೆ ಅದು ಮಜಾನೇ ಬೇರೆ. ಸೊ ತೋರಿಸ್ಬೇಕಲ್ಲ ನಿಮಗೆ ಯಾವ ರೀತಿ ಮಾಡೋದು ಅಂತ. ಹಾಗಾದರೆ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ ಚೆನ್ನಾಗಿ. ಈಗ ಇದಕ್ಕೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ತಗೊಂಡಿದ್ದೀನಿ. ಇದಕ್ಕೆ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ನಮಗೆ ಬ್ರೌನ್ ಆದರೆ ಸಾಕು, ಸಿಗಬಾರ್ದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದಕ್ಕೆ ನಾನು ನುಗ್ಗೆಕಾಯಿನ ಹಾಕ್ಕೊಂಡಿದ್ದೀನಿ. ಸುಮಾರು ಮೀಡಿಯಮ್ ಸೈಜು 3 ನುಗ್ಗೆಕಾಯಿನ ತಗೊಂಡಿದ್ದೀನಿ. ನೋಡಿ, ಈಗ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಈ ನುಗ್ಗೆಕಾಯಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಕ್ಷಣ ಉಪ್ಪನ್ನು ಹಾಕೋಬೇಡಿ. ನುಗ್ಗೆಕಾಯ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಆಗ ಉಪ್ಪು ಬೆರೆಸ್ಕೊಳ್ಳೋಣ. ನೋಡಿ, ಇದಕ್ಕೆ ಈಗ ನಾನು ಫ್ರೆಶ್ ಆಗಿರುವಂಥ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ನೋಡಿ, ಮಧ್ಯದಲ್ಲಿ 1-2 ಸಲ ನೀವು ಜಸ್ಟ್, ಇಲ್ಲಾಂದರೆ ಈರುಳ್ಳಿ ಹಾಕಿದ್ದೀವಲ್ಲ ತಲ ಹಿಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಮಧ್ಯದಲ್ಲಿ ಜಸ್ಟ್ ಹಿಂಗೆ 1-2 ಸತಿ ತಿರುಗಿಸ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಲೋ ಫ್ಲೇಮ್ನಲ್ಲೇ ಈರುಳ್ಳಿ ಜೊತೆಗೇ ನುಗ್ಗೆಕಾಯಿನೂ ಸಹ ಚೆನ್ನಾಗಿ ಬೇಯುತ್ತೆ. ನೋಡಿ, ಎಷ್ಟು ಬೇಗ ನುಗ್ಗೆಕಾಯಿ ಬೆಂದಿದೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಸೌಟಲ್ಲಿ ಹಿಂಗೆ ಒಳಗಡೆ ಹೋಗಬೇಕು, ಆಗ ನುಗ್ಗೆಕಾಯಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತೀನಿ. ನೋಡಿ, ಹಸಿಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೆ. ನಿಮಗೆ ಖಾರ, ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋರಿದ್ದಾರೆ ಅಂದರೆ ಖಾರ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮೀಡಿಯಮಾಗಿ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಇದಕ್ಕೆ ಸುಮಾರು ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರ ಇರೋ ನಿಂಬೆ ಹಣ್ಣನ್ನು ನೆನೆಸಿ ನಾನು ಅದರದ್ದು ನೀರನ್ನ ಹಾಕೋತಾ ಇದ್ದೀನಿ. ಈಗ ಈ ನಿಂಬೆ ರಸದ ಜೊತೆ ನುಗ್ಗೆಕಾಯಿ ಚೆನ್ನಾಗಿ ಸೆಟ್ ಆಗಬೇಕು. ಲೋ ಫ್ಲೇಮ್ ಮಾಡಿ ನೀವು ಬಿಟ್ಬಿಡಿ. ನಿಮಗೆ ಸ್ವಲ್ಪ ಚಪಾತಿಗೆ ಗೊಜ್ಜು ಥರ ಬೇಕು ಅಂದರೆ ಗೊಜ್ಜು ಥರ ಮಾಡ್ಕೊಳ್ಳಿ. ಇಲ್ಲ ನನಗೆ ಲಂಚ್ ಬಾಕ್ಸ್ಗೆ ಸೈಡ್ ಡಿಶ್ಶು ಡ್ರೈ ಆಗಬೇಕು ಅಂದರೆ ನೀವು ಡ್ರೈಯಾಗೂ ಸಹ ನೀವು ಮಾಡ್ಕೋಬೋದು. 2 in 1 ಇದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಚಿಟಿಕೆ ಅಷ್ಟು ನಾನು ಮೆಂತ್ಯ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈಗ ತಾನೇ ಫ್ರೆಶ್ಶಾಗಿ ಪುಡಿ ಮಾಡ್ಕೊಂಡಿರೋ ಅಂಥದ್ದು ಮೆಂತ್ಯ ಪುಡಿ. ಮೆಂತ್ಯ ಪುಡಿ ಇಲ್ಲ ಅಂತ ಅನ್ನೋರು ನೀವು ಸ್ಟಾರ್ಟಿಂಗ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೋತೀವಲ್ಲ, ಆ ಟೈಮಲ್ಲಿ ನೀವು ಮೆಂತ್ಯ ಕಾಳನ್ನು ಸ್ವಲ್ಪ ಹಾಕ್ಕೊಂಡು ನಡೆಯುತ್ತೆ. ಇಲ್ಲ ನಮ್ಮ ಹತ್ರ ಮೆಂತ್ಯ ಪುಡಿ ಇದೆ ಅಂತ ಅನ್ನೋರು ಮೆಂತ್ಯ ಪುಡಿನೂ ಕೂಡ ಹಾಕ್ಬೋದು. 2 ರೀತಿನೂ ನಾವು ಹಾಕ್ಕೋಬೋದು. ನೋಡಿ, ಫೈನಲಾಗಿ ಫ್ರೆಶ್ಶಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನುಗ್ಗೆಕಾಯಿ ಫ್ರೈ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ಅಂತ. ಅನ್ನ ರಸಮ್ಗೆ, ಅನ್ನ ತಿಳಿ ಸಾರಿಗೆ, ಅನ್ನ ಬೇಳೆ ಸಾರಿಗೆ, ಯಾವುದಕ್ಕೆ ಬೇಕು ನಿಮಗೆ ನುಗ್ಗೆಕಾಯಿ ಫ್ರೈ, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಸೊ ನಿಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆ ನುಗ್ಗೆಕಾಯಿ ಫ್ರೈನ ಸೈಡ್ ಡಿಶ್ಶು ಹೇಳ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನೊಂದ್ಸಲ ಟೇಸ್ಟ್ ನೋಡ್ತೀನಿ. ಪರ್ಫೆಕ್ಟ್. ಉಪ್ಪು ಹುಳಿ ಖಾರ ಎಲ್ಲ ಮಾಡಿಸ್ದಂಗಿದೆ. ಯಾರಿಗಾನ ಜ್ವರ ಬಂದು ನಾಳೆಗೆ ಕೆಟ್ಟೋಗಿದ್ರು ಈ ಥರ ನುಗ್ಗೆಕಾಯಿ ಫ್ರೈ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ. ಊಟ ಯಾರಿಗೆ ಸೇರಲ್ವೋ ಅಂಥವರು ಸಹ ಚೆನ್ನಾಗಿ ಊಟನ ಮಾಡ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈಸಿಯಾಗಿ ಟೇಸ್ಟಿಯಾಗಿ ನಾಳೆಗೆ ಚುರುಕು ಅನ್ಬೇಕು ಆ ಥರ ನುಗ್ಗೆಕಾಯಿ ಫ್ರೈ ಮಾಡೋದನ್ನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ನನ್ನ ವೀಡಿಯೋಸ್ ಎಲ್ಲ ಒಂದ್ಸಲ ಸರ್ಚ್ ಮಾಡಿ ವೆರೈಟಿ ಪಲ್ಯಗಳು ಮತ್ತು ಗ್ರೇವಿಗಳೆಲ್ಲ ನಾನು ತೋರಿಸಿದ್ದೀನಿ. ನಿಮಗಿಷ್ಟ ಆದರೆ ಟ್ರೈ ಮಾಡಿ. ಬಾಯ್.